ಪಾರ್ಟ್ 2 ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪಾರ್ಟ್ 1 ಯಾರ್ಯಾರು ನೋಡ್ಕೊಂಡು ಬಂದಿಲ್ಲ ಪ್ಲೀಸ್ ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬನ್ನಿ ಎಂದು ವಿನಂತಿ ಮಾಡುತ್ತಿದ್ದೇನೆ. ಇಲ್ಲಿಂದ ನಮಗೆ 150 ಕಿಲೋಮೀಟ್ರ್ ಇದೆ ಅನಂತಪುರಿಂದ ಮಂತ್ರಾಲಯಕ್ಕೆ. 3 ಅವರ್ ಜರ್ನಿ, ಓಕೆನಾ? ಇವಾಗ ಟೈಮ್ ಬಂದು 1:15 ನಾನು ಅನಂತಪುರಲ್ಲಿದ್ದೀನಿ. ನನ್ನ ಪ್ರಕಾರ ಒಂದು ಸಾಯಂಕಾಲ 4:15 5 ಗಂಟೆ ಅಷ್ಟೊತ್ತಿಗೆ ನಾನು ಮಂತ್ರಾಲಯದಲ್ಲಿ ಇರಬೇಕು. ದಟ್ ಈಸ್ ಮೈ ಟಾರ್ಗೆಟ್. ಕಾರನ್ನು ಡ್ರಾಪ್ ಇಲ್ಲ ಹೋದ ಈಸ್ ಗಾನ್, ಮೈ ಗಾಡಿ ಈಸ್ ಗಾನ್, ಮೈ ಗಾಡಿ ಈಸ್ ಗಾನ್ ಅನ್ಕೊಂಡು ಡ್ಯಾನ್ಸ್ ಆಡಬೇಕು ಅಷ್ಟೇ ನಾವು. ಇವಾಗ ನಾವು ಅವನು ಫಾಲೋ ಯು ಅಂತ ರೋಡ್ನ ಫಾಲೋ ಮಾಡಿಕೊಂಡು ಹೋಯ್ತಾ ಇರಬೇಕಷ್ಟೇ. ಒಂದಲ್ಲ ಒಂದು ಗಾಡಿ ಸಿಕ್ಕೇ ಸಿಗುತ್ತೆ, ಆ ನಂಬಿಕೆ ನನಗಿದೆ. ನೋ ಓಕೆ, ಆಲ್ಮೋಸ್ಟ್ ಗೈಸ್. ಅಯ್ಯೋ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟೆ. ಶೇಟ್, ಆಫ್ ಹೆಲ್ಮೆಟು ಅವ್ರಿಗೆ ಲಾರಿಲೇ ಇಟ್ಬಿಟ್ಟೆ. ಸೆಲ್ಫಿ ಸ್ಟಿಕ್ ಹುಡುಕ್ದೆ, ಅವ್ರು ಅಲ್ಲಿದೆ ಅಂದರು. ಕೆಳಗಡೆ ಇಳಿಯೋಷ್ಟರಲ್ಲಿ ಅವರು ಪಾಸ್ ಆದರು, ನಾನು ಹೆಲ್ಮೆಟ್ನ ತೊಗೊಳೋದು ಮರ್ತೋದೆ. ಅಣ್ಣ ಯಾವ ಕಡೆಗೂ ನೆನ್ಸ್ಕೊಂಡಿರ್ತಾರೆ, ಅಯ್ಯೋ ಇವ್ನು ಇಲ್ಲೇ ಬಿಟ್ಬಿಟ್ನಲ್ಲಪ್ಪ ಅಂತ. ಏನೋ ಒಂದು ದೊಡ್ಡದಾಗೋದು ಚಿಕ್ಕದ್ರಲ್ಲಾಗಿದೆ ಅಷ್ಟೇ, ಅದನ್ನ ಅನ್ಕೋಬೇಕು ನಾನು. ಅನಂತಪುರಿಂದ ಸ್ವಲ್ಪ ಲಿಫ್ಟ್ ಕೊಡೋರು ಕಮ್ಮಿ ಆದ್ರೂ ನಡ್ಕೊಂಡು ಹೋಗೋಣ ಅಂತ ನಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ವರೆಗೂ ನಡ್ಕೊಂಡು ಹೋಗ್ಬಿಟ್ಟಿದ್ದೆ. ಆ ಬಿಸಿಲಿಗೆ ಫುಲ್ಲು ಸುಸ್ತಾಗಿ ಹೋಗಿದ್ದೆ ನಾನು. ವಾಟ್ ಈಸ್ ದಿಸ್? ಒಬ್ರು ಲಿಫ್ಟ್ ಕೊಡೋರಿಲ್ಲ, ಕಾರವರೆಲ್ಲ ಆಲ್ಮೋಸ್ಟ್ ಕೊಡಲ್ಲ. ಒಂದು ಟ್ರಕ್ ಬರ್ತಿದೆ, ಒಳ್ಳಿಲ್ಲ. ಇಟ್ಸ್ ಓಕೆ, ಡಿಸಪಾಯಿಂಟ್ ಆಗೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರಲ್ಲ, ಹಂಗಂತ ಅವ್ರು ಕೆಟ್ಟವರು ಅಂತ ನಾನು ಹೇಳಲ್ಲ. ಏನೋ ಒಂದು ಇರುತ್ತೆ ರೀಸನ್ನು, ಬೇಡ. ಇನ್ನೊಂದು ಟ್ರಕ್ ಬರ್ತಿದೆ, ನೋಡೋಣ ಇವ್ರೇನಾದ್ರು ಕೊಡ್ತಾರ ಅಂತ. ಬೂತಿದ್ದಾರೆ भैया. थैंक यू भैया, थैंक यू सो मच भैया ड्रॉप करने के लिए. मंत्रालय पता है? मंत्रालय मेरे को बताना, उधर उतारना. हाँ ठीक है. आप किधर जा रहे हैं? हैदराबाद जा रहे हैं. 1 मिनट लोकेशन देखते हूँ. हाँ, लोकेशन देख के आपको पता चले. ठीक है, ओके गाइस. ನೋಡೋಣ, ಅಕಸ್ಮಾತ್ ಇವರೇ ಏನಾದರೂ ಮಂತ್ರಾಲಯಕ್ಕೆ ಬಿಟ್ರೆ ಫುಲ್ ಹ್ಯಾಪಿ. ನಾನು ಫುಲ್ ಜಾಲಿ, ಎಲ್ಲ ಜಾಲಿ ಆಗ್ಬಿಡ್ತೀನಿ. ನೋಡೋಣ, ಲೊಕೇಶನ್ ನೋಡ್ತೀನಿ ತಾಳಿ ಫಸ್ಟ್, ಇವ್ರು ಯಾವ ಕಡೆಗೆ ಹೋಗ್ತಾರೆ ಅಂತ. ಭಯ್ಯ ಬಂದು ನನಗೆ ಗೂತಿವರೆಗೂ ಬಿಡ್ತಾರೆ. ಇಲ್ಲಿಂದ 58 ಕಿಲೋಮೀಟರ್ಸ್ ಇದೆ, ಅನಂತಪುರಿಂದ 58 ಕಿಲೋಮೀಟರ್ಸ್ ಇದೆ ಗೂತಿಗೆ. ಈಗ ಒಬ್ಬೊಬ್ಬರ ಸಿಗ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಅವಾಗಿಂದ ನಡೆದು ಒಂದು ಸ್ವಲ್ಪ ಸುಸ್ತಾಗಿ ಹೋಗಿದೆ. ನೋಡಿ, ಗೂತಿ 58 ಕಿಲೋಮೀಟರ್ಸ್ ನೋಡಿದ್ರಲ್ಲ, ಗೂತಿ 58 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ. ಇವರೆಲ್ಲ ಇಲ್ಲೇ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಇವ್ರು ಬರೋದು 3 ದಿನ, 1 ವಾರ, 15 ದಿನನೂ ಇರ್ತಾರೆ. ನೋಡಿ, ಮಾತ್ರೆಯಿಂದ ಹಿಡಿದು ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಬಾಚಿಂಗಿ ಆಗಿರ್ಬೋದು, ಶೇವಿಂಗ್ ಸೆಟ್ಟು ಇಲ್ಲೇ ಎಲ್ಲ ನೋಡಿ. ಇಲ್ಲಿ ನೀರಾಗಲಿ ಎಲ್ಲ ಇಲ್ಲೇ. ಮತ್ತು ಅವ್ರ ಪಾನ್ ಜಾಸ್ತಿ ತಿಂತಾರಲ್ಲ, ಅದಕ್ಕೆ ಅವ್ರಿಗೆ ಟೈಮ್ ಪಾಸ್ಗೆ ಮತ್ತು ಮೈನ್ ಟೈಮ್ ಪಾಸ್ಗಿನ್ನ ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ ಹೆಚ್ಚುವಾಗಿಲ್ಲಿ ಅಂತ. ಇಲ್ಲಿ ನೋಡಿ, ಸಕ್ಕರೆ ಭಯ್ಯ ಆಪ್ ಇದರಿ ಖಾನ ಬನೋದೈತೆ ಸಬ್ ಕುಚ್. ನೋಡಿ, ಇಲ್ಲೇ ಎಲ್ಲ ಊಟ ಮಾಡೋದವರು, ಇಲ್ಲೇ ಒಬ್ಬ ಅಡುಗೆ ಮಾಡ್ತಾರೆ, ಊಟ ಮಾಡ್ತಾರೆ. ಆಪ್ ಕಿಧರ್ ಸೆ? उत्तर प्रदेश के इधर 15 डेज हो गया. 15 डेज इसलिए सभी इधर ही करते हैं. ನೋಡಿ, 15 ದಿನ ಆಗಿದೆ ಬಂದು. ಅದಕ್ಕೆ ಇಲ್ಲೇ ಎಲ್ಲ ಫುಡ್ಡು ಗಿಟ್ಟು ಎಲ್ಲ ಇಲ್ಲೇ ಮಾಡ್ಕೊಳ್ತಾರೆ. ಏನಕ್ಕೆ ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಲೈಕ್ ಆಚೆ ಕಡೆ ತಿಂದರೆ ಅಂತ. ನನಗೆ ಒಂದು ಇಷ್ಟ ಆಗೋದೇನು ಗೊತ್ತಾ, ಲಾರಿಯವರಲ್ಲಿ ಯಾರೇ ಡ್ರಾಪ್ ಕೇಳಲಿ, ಯಾರೇ ಲಿಫ್ಟ್ ಕೇಳಲಿ, ಪಟ್ಟಂತ ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ತಾರೆ. ಕೆಲವ್ರು ನಿಲ್ಲಿಸಲ್ಲ, ಎಲ್ಲೋ 100ರಲ್ಲಿ 2 ಜನ ನಿಲ್ಲಿಸಲ್ಲ, ಆದರೆ ಇನ್ನು 98 ಜನನೂ ನಿಲ್ಲಿಸ್ತಾರೆ. ನನಗದು ಖುಷಿ ಆಗೋದು. ಕಾರವ್ರು ಬಿಡಿ, ನಾವು ಕೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಫ್ಯಾಮಿಲಿ ಇರುತ್ತೆ. ಗಾಡಿಯವರು ಆಲ್ಮೋಸ್ಟ್ ನಿಲ್ಲಿಸಲ್ಲ, 2 ವೀಲರ್ಸು. ನನಗೆ ಬರಬೇಕಾದ್ರೆ ಮಾತ್ರ ಒಬ್ರು ಬಿಟ್ಟರು, ಆಮೇಲೆ ಯಾರು ಬಿಡಲಿಲ್ಲ ನನಗೆ. ಬಟ್ ಲಾರಿಯವ್ರು ಮಾತ್ರ ತಪ್ಪಿದ್ದೇ ಇಲ್ಲ, ಮಿಸ್ಸೇ ಇಲ್ಲ, ಎಲ್ಲರೂ ಬಿಟ್ಟರು. ನನಗೆ ಅದೇ ಖುಷಿ ಆಗೋದು. ನಾನು ಅವರು ಹಾಗೆ ಮಾತಾಡಬೇಕಾದ್ರೆ ಕೇಳಿದ್ರು ಏನಕ್ಕೆ ಇದು ವಿಡಿಯೋ ಅಂತ. ಇಲ್ಲ, ನಾನು ಯೂಟ್ಯೂಬರು, ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಬೆಂಗಳೂರಿಂದ ಮಂತ್ರಾಲಯಕ್ಕೆ ವಿತೌಟ್ ಮನಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಂದೆ. ಅದಕ್ಕೆ ಅವರು ಕೂಡ ಖುಷಿ ಆದರು. ತುಂಬ
ತುಂಬಾನೇ ಡೇರಿಂಗ್ ಚಾಲೆಂಜ್ ಇದು ಅಂತಾನೆ ಹೇಳ್ತಾ ಇದ್ರು. ನನಗೂ ಒಂದು ಡ್ರೀಮ್ ಇತ್ತು ಆಕ್ಚುಲಿ ಕ್ರಿಕೆಟರ್ ಆಗ್ಬೇಕು ಅಂತ. ಏನ್ ಮಾಡೋಣ, ಬಡತನ, ಸೇರ್ಕೊಳ್ಳೋಕ್ ಕಾಸು ಇರ್ಲಿಲ್ಲ, ಮತ್ತೆ ತುಂಬಾನೇ ಜವಾಬ್ದಾರಿ ಇತ್ತು ಆ ಟೈಮಲ್ಲಿ. ನನಗೆ ಮನೇನ ನಾನು ಒಬ್ನೇ ನೋಡ್ಕೋಬೇಕಿತ್ತು. ನನ್ನ ಡ್ರೀಮ್ ನ ನಾನು ಅಚೀವ್ ಮಾಡಕ್ ಆಗ್ಲಿಲ್ಲ, ಆದ್ರೆ ನನ್ನ ಮಕ್ಳನ್ನ ನಾನು ಸ್ಪೋರ್ಟ್ಸ್ ಸೇರಿಸಿದೀನಿ. ಅವರಾದ್ರೂ ಏನಾದ್ರು ಅಚೀವ್ ಮಾಡ್ಲಿ ಅಂತ ತುಂಬಾನೇ ಎಮೋಷನಲ್ ಆದ್ರು ಅವರು. ಥ್ಯಾಂಕ್ ಯು ಭಯ್ಯ ಹೆಲ್ಪ್ करने के लिए. ಬಾಯ್ ಭಯ್ಯ. ಓಕೆ, ನಾನು ಅಫಿಷಿಯಲಿ ಇನ್ನೂ ಗೂಟಿಗೆ ಬಂದಿಲ್ಲ. ಅವ್ರು ಸ್ಟ್ರೈಟ್ ಹೋಗ್ತಾರೆ. ಇವಾಗ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋದರೆ ನಾನು ಗೂಟಿಗೆ ಹೋಗ್ತೀನಿ. ನೋಡಿ ಗೈಸ್, ಫುಲ್ಲು ಸುತ್ತು ಬಯಲು ಬಯಲೆ ಎಲ್ಲ ಖಾಲಿ ರೋಡು. ಆ ಕಡೆ ಎಲ್ಲ ಟ್ರಕ್ ಹೋಗ್ತೈತೆ, ನೋಡೋಣ. ನಾನು ತುಂಬ ನಡೆದಿರೋದು ಅಂದರೆ ಇಲ್ಲಿ ಗೂಟಿಯಿಂದ 20 ಕಿಲೋಮೀಟರ್ ನಡೆದಿದ್ದೀನಿ. ಆ ಬಿಸಿಲಲ್ಲಿ 2 ವೀಲರ್ಸ್ ಆಗಲಿ ಕಾರ್ಸ್ ಆಗಲಿ ಎಲ್ಲ ಬರ್ತಿದೆ, ಆದರೆ ಯಾರು ಲಿಫ್ಟ್ ಕೊಡ್ತಾ ಇರಲಿಲ್ಲ. ಆದ್ರೂ ನನ್ನ ಜರ್ನಿ ನಿಲ್ಲಬಾರ್ದು ಅಂತ ನಡ್ಕೊಂಡು ಹೋಗ್ತಾನೆ ಇದ್ದೆ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಅಂತ. ಇದು ತುಂಬಾ ಟಫ್ ಆಗಿತ್ತು ಗೈಸ್. ನಡೆದು ಸಾಕಾಗೋಯ್ತು. ಇಲ್ಲೊಂದು ಮರ ಇದೆ, ಮರದ ಕೆಳಗಡೆ ಎಲ್ಲ ಇದಿಟ್ಟವ್ರೆ. ಒಂದು ಊಟ ಮಾಡ್ಕೊಂಬಿಡೋಣ. ನಮ್ಮಮ್ಮ ಕೊಟ್ಟಿದ್ದಕ್ಕೆ ಸರೋಯ್ತು ಊಟನ. ಈ ಬೈಲಲ್ಲಿ ಯಾವ ಹೋಟ್ಲು ಹುಡ್ಕೊಂಡು ಹೋಗ್ಲಿ ನಾನು, ನಮ್ಮಮ್ಮನ ನೆನ್ಸ್ಕೋಬೇಕು ನಾನು. ಥ್ಯಾಂಕ್ ಯು ಮಮ್ಮಿ, ಐ ಲವ್ ಯು. ದೋಸೆ, ಉಪ್ಪಿನಕಾಯಿ, ಸೂಪರ್, ವಂಡರ್ಫುಲ್, ಮಾರ್ವಲಸ್. ಊಟ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ? ಇವಾಗ ನಾನು ಗುತ್ತಿಯಿಂದ ಯಮನ್ಗೂರ್ ಅಂತ ಒಂದು ಬರುತ್ತೆ. ಯಮಿನಿಗೂರು ಬರಲ್ಲ, ಅದು ಪ್ರೊನೌನ್ಸಿಯೇಷನ್ ಆಗ್ತಾಯಿಲ್ಲ ನನಗೆ. ಯಮನ್ಗೂರ್ ಅಂತ ಬರ್ತಿದೆ. ಅಲ್ಲಿವರೆಗೂ ನಾನು ಈ ಥರ ರೋಡ್ಗಳಲ್ಲೇ ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕಂತೆ. ನೋಡೋಣ, ಆದಂಗಾಗಲಿ ಮಾದಪ್ಪನ ಜಾತ್ರೆ, ಆದಂಗಾಗಲಿ ರಾಘವೇಂದ್ರ ಸ್ವಾಮಿದು ದಯೆ ಅಷ್ಟೇ. ಹಿಂಗೆ ಹೋಗೋದು. ಲಿಫ್ಟ್ ಕೇಳೋದಂತೂ ಗ್ಯಾರಂಟಿ, ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅಷ್ಟೇ. ಇದು ಯಾರ ಬರದ ಕಥೆಯೋ, ನನಗಾಗಿ ಬಂದ ವ್ಯತೆಯೋ, ಹೇಗೆ ಮುಂದಕ್ಕೆ ಬರಲ್ಲ ಲೈನು. ರಾಘವೇಂದ್ರ ಸ್ವಾಮಿದವ್ರೆ, ಹಾಲಲ್ಲಾದರೂ ಹಾಕು ಅಂದರೆ, ನೀರಲ್ಲಾದರೂ ಹಾಕು ಅಂದೆ, ಆದರೆ ಒಂಟಿ ರೋಡಲ್ಲಿ ಅಂತ ಹೇಳಿದ್ನ ನಾನು. ನೋ, ಇದೇನು ಮುಟ್ಟಕ್ಕೆ ಬಂದೇನೋ ಎದುರ್ಕೊಂಡು ಹೋಗ್ತಾಯಿತ್ತಲ್ಲಿ. ನೀನು ನನ್ನ ನೋಡಿ ಎದುರ್ಕೊಳ್ತಾ ಇದೆಯಾ ಇಲ್ಲ ಕ್ಯಾಮ್ರಾ ನೋಡಿ ಎದುರ್ಕೊಳ್ತಾ ಇದೆಯಾ? ಅಯ್ಯೋ, ಓಕೆ ಬಾಯ್, ಟಾಟಾ. ಪಕ್ಕ ನನ್ನ ನೋಡಿ ಎದುರ್ಕೊಂಡಿರೋದು. ಅವನು ಯಾರು, ನನ್ನ ತಮ್ಮ ಇದ್ದಂಗೆ ಅವನಲ್ಲ ಅಂತ. ಕಲ್ಲು ಫೈನಲಿ ನನಗೆ ಗುತ್ತಿವರೆಗೂ ಬಿಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಣ್ಣ. ಸೋ ಮೈ ಗಾಡ್ ಗೈಸ್, ಫೈನಲಿ. ಈ ಅಂಕಲು ಗುತ್ತಿ ಕಡೆನೇ ಹೋಗ್ತಾ ಇದ್ರು. ಇನ್ನೇನು ಒಂದು 5 ಕಿಲೋಮೀಟರ್ ಇತ್ತು ಗುತ್ತಿಗೆ. ನಾನೇ ಡ್ರಾಪ್ ಮಾಡ್ತೀನಿ ಬಾಪ ಅಂದರು. ನಿನಗಿಲ್ಲೆಲ್ಲ ಲಿಫ್ಟೇ ಸಿಗಲ್ಲ, ಗುತ್ತಿಗೆನೋ ನಾನು ಬಿಡ್ತೀನಿ, ಆದರೆ ಎಮ್ಮಿಗನ್ನೂರ್ವರೆಗೂ ಹೆಂಗೆ ಹೋಗ್ತೀಯಾ, ಟ್ರಕ್ ಯಾವುದು ಬರಲ್ಲ ಇಲ್ಲಿ, ಹುಷಾರಾಗಿ ಹೋಗು ಅಂದರು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ఇట్లా ముందర పోయినాక ఇట్లా సర్కిల్ వస్తుంది లెఫ్ట్కి పో. ಅಬ್ರು ಲೆಫ್ಟ್ తీసుకోవాలనా? ಸರಿ ಅಣ್ಣ. ఇది గుంతకల్ రోడ్. ಸರಿ ಅಣ್ಣ, ಓಕೆನಾ, ಬಾಯ್ ಅಣ್ಣ. ಫೈನಲಿ ನಾನು ಗೂತಿಲಿದ್ದೀನಿ. ಇವಾಗ ಗೂತಿಯಿಂದ ನಾನು ಯಮನ್ಗೂರ್ಗೆ ಹೋಗೋಕ್ಕೆ 98 ಕಿಲೋಮೀಟರ್ಸ್ ಇದೆ. ಇಲ್ಲಿ ಯಾರನ್ನ ಡ್ರಾಪ್ ಕೇಳಿದ್ರು ಯಾರೂ ಒಪ್ತಾನೆ ಇಲ್ಲ, ಡ್ರಾಪೇ ಮಾಡ್ತಾ ಇಲ್ಲ. ಈ ಥರ ಹೈವೇ ಥರ ಇದ್ಬಿಟ್ಟಿದ್ರೆ ತುಂಬ ಈಸಿ ಆಗೋಗೋದು. ಬಟ್ ಇಲ್ಲಿ ಹೈವೇ ಯಾವುದೂ ಇಲ್ಲ. ನೋಡೋಣ, ಎಲ್ಲರನ್ನೂ ಡ್ರಾಪ್ ಕೇಳ್ಕೊಂಡು ನೋಡೋಣ. ಗುತ್ತಿಯಲ್ಲೂ ಅಷ್ಟೇ ನನಗೆ ಅಷ್ಟೊಂದು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಲಿಫ್ಟ್ ಕೊಡೋಕ್ಕೆ. ಇಲ್ಲಿ ಆಲ್ಮೋಸ್ಟ್ ಯಾವುದೇ ಟ್ರಕ್ ಬರಲ್ಲ, ಬಂದ್ರೂ ಲೋಕಲ್ ತಿರ್ಗಾಡೋರು ಇರ್ತಾರೆ. ನನ್ನ ಲಕ್ಕೇನೋ ಈ ಅಣ್ಣ ಸ್ವಲ್ಪ ದೂರ ಗಾಡಿಯಲ್ಲಿ ಬಿಡ್ತೀನಿ ಬಾ ಅಂದರು. ಇನ್ನೇನು ಅವರು ಬೇರೆ ಕಡೆ ಹೋಗ್ಬೇಕಿತ್ತು. ಹಿಂದೆನೇ ಒಂದು ಟ್ರಕ್ ಬರುತ್ತೆ, ಟ್ರಕ್ ಅವರು ಹೇಳ್ತಾರೆ ನಾನು ಡ್ರಾಪ್ ಮಾಡ್ತೀನಿ ಒಂದು ಸ್ವಲ್ಪ ದೂರ ಅಂತ. ಫುಲ್ಲು ಖುಷಿ ಆಗೋದೆ ನಾನಂತೂ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಬಾಯ್. ಓಕೆ ಬಾಯ್. हाँ, आपको पहले ಥ್ಯಾಂಕ್ ಯು ಸೋ ಮಚ್ ಮೇರೆ ಕೋ ಲಿಫ್ಟ್ ದೇನಾ ರೇ. ಇವ್ರೇನಾದರೂ ಸಿಕ್ಕಿರಲಿಲ್ಲ ಅಂತಿದ್ರೆ ನಾನು ಇದನ್ನೆಲ್ಲ ನಡ್ಕೊಬರ್ಬೇಕಿತ್ತು. ಯಾರು ಬಿಡ್ತಿದ್ರು ನನಗೆ? ಫಸ್ಟು ಮಂತ್ರಾಲಯಕ್ಕೆ ಹೋಗಿ ತಲುಪೋಣ ಅಷ್ಟೇ ನಾನು ಹೇಳೋದು. ಏನಂತೀರಾ? ಅಷ್ಟೇ ಬೋಲು. ಅಷ್ಟೇ. ಅವರು ಇಲ್ಕಲ್ಗೆ ಹೋಗ್ತಾ ಇದ್ದಾರೆ, ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಲೊಕೇಶನ್ ಹಾಕ್ತಾರೆ ಅವರು. ಅಕಸ್ಮಾತ್ ನಾನು ಹೋಗೋ ಜಾಗದಲ್ಲಿ ಏನಾದರೂ ಮಂತ್ರಾಲಯ ಹೋಗೋ ಜಾಗದಲ್ಲಿ ಇಲ್ಕಲ್ಲು ಇಲ್ಲ, ಮಂತ್ರಾಲಯ ಆದಮೇಲೆ ಇಲ್ಕಲ್ ಏನಾದ್ರು ಬಂತು ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಇಲ್ಲ ಅಂದರೆ ಅವ್ರು ಇಲ್ಕಲ್ ಲೆಫ್ಟ್ ತೊಗೊಂಡ್ರೆ ನಾನು ಸ್ಟ್ರೈಟ್ ಹೋಗ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಸಿ. ಖಾಲಿ ರೋಡಲ್ಲಿ ಒಂಟಿ ಲೈಫಲ್ಲಿ ಅಂದ್ಕೊಂಡು ಸಾಂಗ್ ಆಡ್ಕೊಂಡು ಈ ರೋಡಲ್ಲಿ ಬರಬೇಕಿತ್ತು ನಾನು. ನೋಡಿ, ಒಬ್ಬರು ಗತಿ ಇಲ್ಲ. ಮಂತ್ರಾಲಯಕ್ಕೆ ನಮಗೆ 76 ಕಿಲೋಮೀಟರ್ಸ್ ಇದೆ. 1 ಅವರ್ 1.5 ಅವರ್ ತೋರಿಸ್ತಾ ಇದೆ. ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗ್ತೀನಿ. ನೋಡೋಣ. ನನ್ನ ಲಕ್ಕು ಈ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಜಾಗದಲ್ಲಿ ನನಗೆ ಗಾಡಿ ಸಿಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ.
ಏನದು ಒಂದು ಗಾಡಿನೂ ಬರಲ್ಲ, ಕಾರ್ ಬೈಕ್ ಬರುತ್ತೆ ಅಷ್ಟೇ, ಈ ಥರ ಟ್ರಕ್ಗಳು ಬರಲ್ಲ. ಇದು ಬಂದಿದೆ ಅಂದರೆ ನನ್ನ ಲಕ್ಕೆ, ಇದು ನಿಜ ಹೇಳ್ತೀನಿ, ನನ್ನ ಲಕ್ಕೆ. ಇದು ಎಲ್ಲಿವರೆಗೂ ಹೋಗುತ್ತೋ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ಹೋಗ್ತೀನಿ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಹಿಡಿಬೇಕು, ಬೇರೆ ಟ್ರಕ್ ಹುಡುಕ್ಬೇಕು ಅಷ್ಟೇ, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ತಾ ಇರಬೇಕು ನನ್ನ ಪಾಡಿಗೆ ನಾನು. ನೋಡೋಣ, ಫಸ್ಟು ಹೋಗೋಣ ಬನ್ನಿ. गाइस 45 किलोमीटर्स ನನ್ನ ಬಿಟ್ಟಿದ್ದಾರೆ. थैंक यू सो मच भैया, थैंक यू सो मच, बहुत शुक्रिया. वो रोड में कोई भी ड्रॉप नहीं किया, आप कर दिया. थैंक यू भैया, ಥ್ಯಾಂಕ್ ಯು. ಲಾಸ್ಟ್ ಡ್ರಾಪ್ ಕೊಟ್ಟರಲ್ಲ ನೋಡಿ, ಅವ್ರೇನಾದ್ರು ಸಿಕ್ಕಿರಲಿಲ್ಲ ಅಂದಿದ್ರೆ ಮಾತ್ರ ಅಷ್ಟೇ ನನ್ನ ಕತೆ. ಏನಾಗ್ತಿತ್ತೋ ಗೊತ್ತಿಲ್ಲ. ಅವ್ರು ಸಿಕ್ಕಿದ್ದಕ್ಕೆ ಬಚಾವ್ ನಾನು, ನಿಜ ಹೇಳ್ಬೇಕಂದ್ರೆ ಅವ್ರು ಸಿಕ್ಕಿದ್ದಕ್ಕೆ ಬಚಾವ್ ನಾನು. ಗೈಸ್ ಇವಾಗ ತಾನೇ ಒಂದು ನಂದಿನ ನೋಡಿದೆ, ನೋಡಿ ಅಲ್ಲಿ ಚಿಕ್ಕ ಮರಿ ಇದೆ, ಅವರಮ್ಮ ಇಲ್ಲೇ ಎಲ್ಲೋ ಇದ್ರು. ಹಿಂಗಲ್ವಾ ಮಾಡೋದು? ಇವಾಗ ನೋಡಿ ಹೆಂಗೆ ನೋಡ್ತೈತೆ. ಅಯ್ಯೋ ನನ್ನೇ ನೋಡ್ತೈತೆ ಗೈಸ್ ಅದು. ನೋಡಿ ಗೈಸ್, ಕಾರ್ಯಕವೇ ಕೈಲಾಸ ವಿಶ್ವಗುರು ಬಸವಣ್ಣನವರು. ನೋಡಿ ಮಂತ್ರಾಲಯ 47 ಕಿಲೋಮೀಟರ್ಸ್. ಓ ಮೈ ಗಾಡ್. ಕೊನೆಗೂ ಡ್ರಾಪ್ ಸಿಕ್ಕಿದ್ರು ಒಬ್ರು. ನಿಮ್ಮ ಹೆಸರು ಬ್ರೋ? ಶಿವಕುಮಾರ. ಬ್ರೋ ನಿಮ್ಮ ಹೆಸರು? ಶಿವು ಅಂತನಾ? ಬ್ರೋ ನನ್ನ ಹೆಸರು ಸಂಜಯ್ ಅಂತ. ನಾನು ದೇವನಹಳ್ಳಿ ಇದೆಯಲ್ಲ, ಯಲಹಂಕ ದೇವನಹಳ್ಳಿ, ಅಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಹಾಂ, ಇವಾಗ ಮಂತ್ರಾಲಯ ರಾಯರ ದರ್ಶನ ಮಾಡೋಣ ಅಂತ. ಹಾಂ, ಯೂಟ್ಯೂಬ್ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಅಲ್ಲಿಂದ ಬರೋದೇನು ಸುಮ್ಮನೆ ಅಲ್ಲ ಬ್ರೋ, ಸಖತ್ ಕಷ್ಟ ಆಯಿತು. ಹೌದಾ? ಅಯ್ಯೋ. ಅಂದ್ರೆ ಎಷ್ಟು ಜನಕ್ಕೆ ಲಿಫ್ಟ್ ಕೇಳಿದ್ರೆ? ಸೊ ಇವಾಗ ಏನು ಗೊತ್ತಾ, ಹೈವೇಲಿ ಬಂದಾಗ ಟ್ರಕ್ ಲಾರಿಗಳು ಇರ್ತಾರಲ್ಲ, ಅವ್ರು ಕೊಟ್ಬಿಟ್ರು ನನಗೆ. ನನಗೆ ಎಲ್ಲಿ ತುಂಬ ಇದಾಯ್ತು ಅಂದರೆ ಗುತ್ತಿಯಿಂದ ತುಂಬ ಪ್ರಾಬ್ಲಮ್ ಆಗೋಯ್ತು. ಆಮೇಲೆ ಒಂದೇ ಒಂದು ಟ್ರಕ್ ಬಂತು, ಅವ್ರ ದೇವ್ರ ದಯದಿಂದ ಅದೊಂದೇ ಟ್ರಕ್ ಇದ್ದಿದ್ದು. ಅಲ್ಲಿವರೆಗೂ ಬಂದಾಗ ಇಲ್ಲಿ ಇದಿದೆ ಗೊತ್ತಾ, ಬೈಪಾಸ್ ರೋಡು, ಅಡೋನಿ ಬೈಪಾಸ್ ರೋಡು, ಅಲ್ಲಿ ಇಳ್ಕೊಂಡು ಇಲ್ಲಿಂದ ನಡ್ಕೊಂಬರ್ತಿದ್ದೆ. ಎಲ್ಲ ಟ್ರಕ್ಗಳನ್ನ ಕೇಳಿದೆ, ನಿಮ್ದೊಂದು ಗಾಡಿ ಇತ್ತು ಕಾಣಿಸ್ತು, ಸರಿ ಕೇಳೋಣ ಅಂತ ಅನಿಸ್ತು. ಇದುವರೆಗೂ ಕಾರಲ್ಲಿ ಕೂತೇ ಇಲ್ಲ ಬ್ರೋ, ಲಿಫ್ಟ್ ಕೇಳಿರೋರಲ್ಲಿ. ಹೌದಾ? ಯಾರೂ ನಿಲ್ಲಿಸ್ಲಿಲ್ಲ, ಫಸ್ಟ್ ಟೈಮ್ ನೀವೇ ನಿಲ್ಸಿರೋದು. ಓಕೆ ಗಾಯ್ಸ್, ಫೈನಲಿ ನಾವು ರಾಯರ ಮಠಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಮಂತ್ರಾಲಯಕ್ಕೆ ಬೆಳಗ್ಗೆ 5:15 ಸ್ಟಾರ್ಟ್ ಮಾಡಿದವನು, ಸಂಜೆ 6:50 ರಾಯರ ದರ್ಶನ. ಓ ಮೈ ಗಾಡ್, ಇವರಿಬ್ಬರು ಸಿಕ್ಕಿರಲಿಲ್ಲ ಅಂತಿದ್ರೆ ಇವತ್ತು ತುಂಬ ಕಷ್ಟ ಆಗೋಗಿರೋದು ನನಗೆ. ಸೆಕೆಂಡ್ ಕೊಟ್ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರೋ. ಗೈಸ್ ಫೈನಲಿ ವಿ ಆರ್ ಇನ್ ರಾಯರ ಮಠ. ನನ್ನ ಫ್ರೆಂಡ್ಸು ಬಂದಿದ್ದಾರೆ. ಬ್ರೋ ನಿಮ್ಮ ಹೆಸರು? ಸಂಜಯ್. ಬ್ರೋ ನಿಮ್ಮ ಹೆಸರು? ನಿಮ್ಮ ಹೆಸರು ಬ್ರೋ? ಅಜಯ್. ಓಕೆ, ಸೊ ಸಂಜಯ್ ಬ್ರೋ, ನೀವು ಯಾವಾಗ ಬಂದಿದ್ದು? ನಾವು ನೋಡಿ ಬೆಂಗಳೂರಿಂದ ಡ್ರಾಪ್ ಕೇಳ್ಕೊಂಡು ಬಂದಿರೋದು. ಹಾಂ, ಡ್ರಾಪ್ ಕೇಳ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ 5:15 ಬಿಟ್ಟಿದ್ದು, ಇವಾಗ ಬಂದು ಸೇರಿದ್ದೀನಿ. ನೀವು ಬ್ರೋ ಟ್ರೈನಾ ಹೊರಡ್ತಾ ಇದ್ದೀರಾ? ಓಕೆ ಬ್ರೋ, ನಾನು ದರ್ಶನ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ. ಓ ಮೈ ಗಾಡ್ ಗಾಯ್ಸ್, ಸ್ವರ್ಗಕ್ಕೆ ಬಂದಿದ್ದೀನಿ. ನೋಡೋಕ್ಕೆ 2 ಕಣ್ಣು ಸಾಲದು. ಇವತ್ತು ತುಂಬ ಲೆಸನ್ಸ್ ಕಲ್ತಿದ್ದೀನಿ ನಾನಂತೂ. ಏನಂದರೆ, ಒಂದು ಗುರಿ ಮುಟ್ಟಬೇಕು ಅಂದರೆ ನಿನಗೆ ಹೋಗೋ ದಾರಿಲಿ ಹೆಲ್ಪ್ ಮಾಡೋರು ಇರ್ಬೋದು, ಹೆಲ್ಪ್ ಮಾಡದೇ ಇರೋರು ಇರ್ಬೋದು, ಕಲ್ಲು ಮುಳ್ಳು ಇರ್ಬೋದು, ಒಟ್ನಲ್ಲಿ ಗುರಿ ಮುಟ್ಟಬೇಕು ಅಂದರೆ ಇವತ್ತು ನಾನು 5:15 ನಾನು ಅಂದ್ಕೊಂಡಿದ್ದೆ ಇವತ್ತು ಮಂತ್ರಾಲಯಕ್ಕೆ ರೀಚ್ ಆಗ್ತೀನಿ ಅಂತ. ಮಂತ್ರಾಲಯಕ್ಕೆ ನಾನು ರೀಚ್ ಆಗಿದ್ದೀನಿ 6:15, 7 ಗಂಟೆಗೆ ಕರೆಕ್ಟಾಗಿ ರೀಚ್ ಆಗಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆ ಹಾಕೊಂಡು ದೇವಸ್ಥಾನದ ಒಳಗಡೆ ಹೋದೆ. ಹೋಗ್ತಾ ಇದ್ದಂಗ್ಲೇನೆ ರಥ ಎಲ್ಲ ಎಳಿತಾ ಇದ್ರು, ಪೂಜೆ ಮಾಡ್ತಿದ್ರು, ತುಂಬಾನೇ ಜನ ಇದ್ರು. ದರ್ಶನ ಮಾಡಕ್ಕೆ ಮುಂಚೆ ಟೀ ಶರ್ಟ್ ತೆಗೆದು ಶಲಿ ಹಾಕೊಂಡು ರಾಯರ ದರ್ಶನ ಮಾಡಿದೆ. ದೇವಸ್ಥಾನದ ಒಳಗಡೆ ಬಂದಮೇಲೆ ಟೀ ಶರ್ಟ್ ಆಗಲಿ ಅದೆಲ್ಲ ಯಾವುದೂ ಹಾಕೋಬಾರ್ದು. ಈ ಥರ ಶಲ್ಯ ಮತ್ತು ಬರೀ ಮೈಯಲ್ಲಿರಬೇಕು. ದೇವ್ರ ದರ್ಶನ ಮಾಡ್ಕೊಳ್ಳೋಣ ಫಸ್ಟು ಬನ್ನಿ. ರಾಯರ ದರ್ಶನ ಆಯಿತು, ಕಣ್ಣಲ್ಲಿ ನೀರು ಬಂತು ನನಗೆ. ಏನೋ ಒಂಥರ ಇದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅದೇನಕ್ಕೆ ಅಂತ ಗೊತ್ತಿಲ್ಲ.
ಎಷ್ಟೋ ಅಷ್ಟು ದೂರದಿಂದ ಲಿಫ್ಟ್ ಕೇಳಿಕೊಂಡು ಡ್ರಾಪ್ ಮಾಡಿಸ್ಕೊಂಡು ನಡ್ಕೊಂಡು ಬಂದ್ನಲ್ಲ, ಅದಕ್ಕೆ ಏನೋ ನೋಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. 2 ಸಲ ದರ್ಶನ ಮಾಡಿದೆ. ಹೋಗ್ಬಿಟ್ಟು ಬರ್ತೀನಿ ರಾಯರೇ, ಹೋಗ್ಬಿಟ್ಟು ಬರ್ತೀನಿ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ವಿತೌಟ್ ಮನಿ ಚಾಲೆಂಜ್ ಅಂದ್ಕೊಂಡಾಗ ಯಾರು ಹೆಲ್ಪ್ ಮಾಡ್ತಾರೋ ಇಲ್ವೋ ಅಂದ್ಕೊಂಡು ಬಂದೆ. ಆದರೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಜನ ಹೆಲ್ಪ್ ಮಾಡ್ತಾರೆ ಅಂತ. ಹ್ಯುಮ್ಯಾನಿಟಿ ಇನ್ನೂ ಬದುಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನನಗೆ ಡ್ರಾಪ್ ಮಾಡಿದ್ರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಟ್ರಕ್ ಡ್ರೈವರ್ಸ್ಗೆ. ಅವರಿಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಬರೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದು ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಟಿಕೆಟ್ ಕೇಳಿದ್ರೆ ಟಿಕೆಟೇ ಇಲ್ಲ ಅಂದರು. ಸರಿ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ರೆ ಅದು ಕೂಡ ಫುಲ್ ಆಗೋಗಿದೆ. ನನಗೆ ಲಾಸ್ಟ್ ಆಪ್ಷನ್ ಇದ್ದಿದ್ದು ಒಂದೇ, ಟ್ರೈನು. ರೈಲ್ವೆ ಸ್ಟೇಷನ್ಗೆ ಹೋದೆ, ಜನರಲ್ ಟಿಕೆಟ್ ತೊಗೊಂಡೆ. ಸೀಟ್ ಸಿಗಲಿಲ್ಲ ಅಂತ ವಾಶ್ರೂಮ್ ಹತ್ರ ಕೂತಿದ್ದೆ. ಓಕೆ ಗಾಯ್ಸ್, ಫೈನಲಿ ನಾನು ಬ್ಯಾಂಗ್ಳೂರಿಗೆ ಬಂದಾಯಿತು. ಅಲ್ಲಿ ಏನಂದರೆ ಮಂತ್ರಾಲಯದಲ್ಲಿ ಬಸ್ಗಳೇ ಸಿಗ್ತಾಯಿಲ್ಲ, KSRTCನೂ ಸಿಗ್ತಾಯಿಲ್ಲ, ಪ್ರೈವೇಟು ಸಿಗ್ತಾಯಿಲ್ಲ, ಎಲ್ಲ ಫುಲ್ಲಾಗಿ ಹೋಗಿದೆ. ಲಾಸ್ಟ್ ಆಪ್ಷನ್ ನನಗೆ ಇದ್ದಿದ್ದೆ ರೈಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ, ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.